ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಮುಂಬೈಗೆ ಸೇರಿದಂಥ ಬ್ರಾಂಚ್ ಕಡೆಯಿಂದ ಈ ಒಂದು ನೋಟಿಫಿಕೇಷನ್ ಬಿಡುಗಡೆ ಆಗಿದೆ. ಇನ್ನು ಈ SBI ಬ್ಯಾಂಕ್ನಲ್ಲಿ ಇದೀಗ ಮ್ಯಾನೇಜರ್ ಆಗಿ ಡೆಪ್ಯೂಟಿ ಮ್ಯಾನೇಜರ್ನ ವಿವಿಧ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತೀರಾ ಅಂತಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಹುದ್ದೆಗೆ ಸೆಪ್ಟೆಂಬರ್ 11ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿದ್ದು, ಅಕ್ಟೋಬರ್ 2ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಮ್ಯಾನೇಜರ್ನ ಪ್ರಾಡಕ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಹುದ್ದೆಗಳು, ಹಾಗೆ ಡೆಪ್ಯೂಟಿ ಮ್ಯಾನೇಜರ್ನ ಪ್ರಾಡಕ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಹುದ್ದೆಗಳು ಖಾಲಿದ್ದು ಒಟ್ಟು 59 ವೇಕೆನ್ಸೀಸ್ ಖಾಲಿ ಇರುತ್ತೆ. ಅದರಲ್ಲಿ ಮ್ಯಾನೇಜರ್ನ 34 ಹುದ್ದೆಗಳು, ಡೆಪ್ಯೂಟಿ ಮ್ಯಾನೇಜರ್ನ 25 ವೇಕೆನ್ಸೀಸ್ ಖಾಲಿ ಇದ್ದು, ಇದರಲ್ಲಿ ಒಂದು ಮ್ಯಾನೇಜರ್ಗೆ ಮಿನಿಮಮ್ 28 ವರ್ಷ ಆಗಿದ್ರೆ ಸಾಕು, ಮ್ಯಾಕ್ಸಿಮಮ್ 35 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎರಡನೇದಾಗಿ ಡೆಪ್ಯೂಟಿ ಮ್ಯಾನೇಜರ್ನ ಮಿನಿಮಮ್ 25 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 32 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಅಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ SC ST OBC EWS ER ಅಭ್ಯರ್ಥಿಗೆ ರಿಸರ್ವೇಷನ್ ಕೂಡ ಇದ್ದು, ಅದರಲ್ಲಿ PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಇದೆ. PWBD ಕ್ಯಾಟಗರಿಗೆ ಒಟ್ಟು 3 ವೇಕೆನ್ಸೀಸ್ ರಿಸರ್ವೇಷನ್ನಲ್ಲಿದೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ, ಇದರಲ್ಲಿ ಬಂದು OBC ಕ್ಯಾಂಡಿಡೇಟ್ಗೆ 3 ಇಯರ್ಸ್, SC ST ಕ್ಯಾಂಡಿಡೇಟ್ಗೆ 5 ಇಯರ್ಸ್, ಹಾಗೆ PWBD ಕ್ಯಾಟಗರಿಗೆ 10 to 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡ್ತಾ ಇದ್ದಾರೆ. ಇನ್ನು ಬೇರೆ ಯಾವುದೇ ಕ್ಯಾಟಗರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಮೊದಲನೇದಾಗಿ ಮ್ಯಾನೇಜರ್ನ ಈ ಹುದ್ದೆಗೆ ಬಂದು BE BTech ಇನ್ IT ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಇಂಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಥವಾ MCA ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಮಿನಿಮಮ್ ಪರ್ಸೆಂಟೇಜ್ ಬಂದು 60% ಇರೋವಂಥವ್ರು ಈ ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಪ್ರಿಫರೆನ್ಸ್ ಬಂದು MBA ಎಕ್ಸಿಕ್ಯೂಟಿವ್ MBA ಮಾಡಿರೋವಂಥವ್ರಿಗೆ ಪ್ರಿಫರೆನ್ಸ್ ನೀಡ್ತಿದ್ದಾರೆ. ಇನ್ನು ಅದರ್ ಕ್ವಾಲಿಫಿಕೇಷನ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ಪ್ರಿನ್ಸ್ 2 ಪ್ರಾಕ್ಟಿನೇಷನ್, NPCL ಸರ್ಟಿಫಿಕೇಟ್, RBI ಸರ್ಟಿಫಿಕೇಟ್, ಸರ್ಟಿಫೈಡ್ ಕಾರ್ಡ್ ಇಂಡಸ್ಟ್ರಿಯಲ್ ಪ್ರೊಫೆಷನಲ್, ಸರ್ಟಿಫೈಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಸೆಕ್ಯೂರಿಟಿ ಪ್ರೊಫೆಷನಲ್, PCI ಕ್ವಾಲಿಫೈಡ್ ಅಸೋಸಿಯೇಟ್ಸ್, ಸರ್ಟಿಫೈಡ್ ರಿಸ್ಕ್ ಆ್ಯಂಡ್ ಕಾಂಪ್ಲಿಯನ್ಸ್ ಪ್ರೊಫೆಷನಲ್, ಈ ರೀತಿ ಕ್ವಾಲಿಫಿಕೇಷನ್ ಮಾಡಿರೋವಂಥವ್ರು ಪ್ರಿಫರ್ಡ್ ಮಾಡ್ತಿದ್ದಾರೆ. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದು ಮಿನಿಮಮ್ 5 ಇಯರ್ಸ್ ಪೋಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇನ್ ಡಿಜಿಟಲ್ ಅಥವಾ ಆಟೋಮೆಟಿಕ್ ಫೇರ್ ಕಲೆಕ್ಷನ್ ಅಥವಾ ಫಾಸ್ಟ್ಯಾಗ್ ಡಿಜಿಟಲ್ ಸೆಲೆಕ್ಷನ್, ಫಿನ್ಟೆಕ್, ರಿಸ್ಕ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನಲ್ಲಿ ಟ್ರೈನಿಂಗ್ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಅದರಲ್ಲಿ ಟ್ರೈನಿಂಗ್ ಆಗಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ನಾಟ್ ಏಬಲ್ ಟು ಕಂಟೆಂಟ್ ಎಲಿಜಿಬಿಲಿಟಿ. ಇನ್ನು ಸ್ಕಿಲ್ಸ್ ನೋಡೋದಾದರೆ, ಎಕ್ಸ್ಪೀರಿಯೆನ್ಸ್ ಇನ್ ವರ್ಕಿಂಗ್ ಇನ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವ್ ಆ್ಯಟಿಟ್ಯೂಡ್, ಮತ್ತು ಅನಾಲಿಟಿಕಲ್ ಥಿಂಕಿಂಗ್, ಪ್ರೊಫೆಷನಲ್ ಇನ್ MS ಆಫೀಸ್ ಅಪ್ಲಿಕೇಶನ್ಸ್ ಮತ್ತು MS ಎಕ್ಸೆಲ್ನಲ್ಲಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಇನ್ನು ಡೆಪ್ಯೂಟಿ ಮ್ಯಾನೇಜರ್ ಈ ಇದಕ್ಕೆ ಕೂಡ ಆಲ್ಮೋಸ್ಟ್ ಸೇಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಇದರಲ್ಲಿ BE BTech ಇನ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಇಂಸ್ಟ್ರುಮೆಂಟೇಷನ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ MCA ಮಿನಿಮಮ್ 60%
ಇರಬೇಕಾಗುತ್ತೆ. ಇದಕ್ಕೂ ಕೂಡ MBA ಎಕ್ಸಿಕ್ಯೂಟಿವ್ MBA ಮಾಡಿರೋಂಥವ್ರು ಎಲ್ಲನೂ ಸೇಮ್ ಇರುತ್ತೆ. ಬಟ್ ಏನಂದರೆ ಎಕ್ಸ್ಪೀರಿಯೆನ್ಸ್ ವಿಚಾರದಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಮ್ಯಾನೇಜರ್ ಹುದ್ದೆಗೆ 5 years ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಇದರಲ್ಲಿ 3 years ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಮ್ಯಾನೇಜರ ಅಥವಾ ಡೆಪ್ಯೂಟಿ ಮ್ಯಾನೇಜರ ಅನ್ನೋದು ಹುದ್ದೆಗೆ ಕ್ವಾಲಿಫೈ ಮಾಡ್ತಾರೆ. ಇನ್ನು ಪರ್ಸೆಂಟೇಜ್ ಬಂದು CGP ಅಥವಾ OGPAಯಲ್ಲಿ ನಿಮಗೆ ಚೆಕ್ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು ಮ್ಯಾನೇಜರ್ ಈ ಹುದ್ದೆಗೆ ಬಂದು ಮಿನಿಮಮ್ ಬೇಸಿಕ್ ಪೇಮೆಂಟ್ ಬಂದು 85,000ದಿಂದ ಹಿಡಿದು 1,05,000ವರೆಗೂ ಇರುತ್ತೆ. ಅದರ ಜೊತೆಗೆ ನಿಮಗೆ DA, HRA, CCA, PF, ಪೆನ್ಷನ್, NPF, LFC, ಮೆಡಿಕಲ್ ಫೆಸಿಲಿಟಿ ಇದೆಲ್ಲ ಇರುತ್ತೆ. ಎರಡನೇದಾಗಿ ಡೆಪ್ಯೂಟಿ ಮ್ಯಾನೇಜರ್ಗೆ ಇದಕ್ಕೆ ಬಂದು ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಬಂದು 64,000ದಿಂದ ಹಿಡಿದು 93,000ವರೆಗೂ ಇರುತ್ತೆ. ಇದಕ್ಕೂ ಕೂಡ ಎಲ್ಲ ಬೇರೆ ಅದರ್ ಅಲೋಯನ್ಸಸ್ ಕೂಡ ಇರುತ್ತೆ. ಸಜೆಷನ್ ಪ್ಲೇಸ್ ಬಂದು ಇದರಲ್ಲಿ ಕಾರ್ಪೊರೇಟ್, ಸೆಂಟ್ರಲ್, ಮುಂಬೈ ಆರ್ ಎನಿ ಆಫೀಸ್ ಬ್ರಾಂಚ್ ಆಫ್ SBI, ಮುಂಬೈ ಅಥವಾ ಬೇರೆ ಬ್ರಾಂಚ್ನಲ್ಲಿ ಕೂಡ ಈ ಒಂದು ಸ್ಯಾಲ್ರಿ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಸೇಮ್ ಇರುತ್ತೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಶಾರ್ಟ್ ಲಿಸ್ಟ್ ಆ್ಯಂಡ್ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ಬಂದು ಮೆರಿಟ್ ಲಿಸ್ಟನ್ನು ಬಂದು ನಿಮಗೆ ನೀವು ಇಂಟರ್ವ್ಯೂಯಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ನೋದು ಆಧಾರದ ಮೇಲೆ ನಿಮ್ಮನ್ನು ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಿ ನಿಮ್ಮನ್ನು ಜಾಯಿನ್ ಮಾಡ್ಕೋತಾರೆ. ಇನ್ನು ಕಾಲ್ ಲೆಟರ್ ಬಂದು ನಿಮಗೆ ನೋ ಹಾರ್ಡ್ ಕಾಪಿ ಟು ವಿಲ್ ಸೆಂಡ್, ಹಾರ್ಡ್ ಕಾಪಿಯನ್ನು ಸೆಂಡ್ ಮಾಡೋದಿಲ್ಲ, ನಿಮಗೆ ಡೈರೆಕ್ಟಾಗಿ ಮೇಲ್ಗೆ ಸೆಂಡ್ ಮಾಡ್ತಾರೆ ನಿಮಗೆ ಕಾಲ್ ಲೆಟರನ್ನು ನೀವು ಆಯ್ಕೆ ಆಗಿದ್ದೀರ ಅಂದರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು bank.sbi ಈ ಒಂದು ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿತ್ತು. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಅದರಲ್ಲಿ ಜನರಲ್, EWS, OBC ಕ್ಯಾಂಡಿಡೇಟ್ಗೆ 750 ರೂಪಾಯಿ ಇರುತ್ತೆ. ಇನ್ನು ಮಿಕ್ಕಿಳಿದ SC, ST, PWBD ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಈ ಅಪ್ಲಿಕೇಶನ್ ಫೀಸನ್ನು ನೀವು ನಾರ್ಮಲಾಗಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPIಗಳ ಮೂಲಕ ನೀವು ಪೇಯನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಹಾಗೆ ನಿಮ್ಮ ಸಿಗ್ನೇಚರ್ ಎಲ್ಲ ಫೋಟೋ ಹಿಡಿದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹ್ಯಾಂಡ್ ಔಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅವರೆಲ್ಲರೂ ನನ್ನ ಕಡೆಯಿಂದ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿರ್ತಾ ಇರಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ, ಬಾಯ್.